ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆನೇ ಕೆಂಡ ಹಾಕಿದ್ರು, ಟೀ ತೊಗೊಂಡು ಅಲ್ಲಿಗೆ ಬಂದೆ. ಚಳಿಗೆ ಇಲ್ಲೇ ಕುತ್ಕೊಂಡು ಟೀ ಕುಡಿತಾ ಇದ್ವಿ. ಇವತ್ತಿನ ಡೇ ಈಗ ಸ್ಟಾರ್ಟ್ ಆಯಿತು. ಇನ್ನು ದೇವಸ್ಥಾನಕ್ಕೆ ಹೋಗಿದ್ವಿ 2 ದಿನ. ಮನೇಲಿ ಇರಲಿಲ್ಲ. ಪ್ರಸಾದ ಎಲ್ಲ ತೆಗೆದಿಟ್ಟು ಬೆಳಗ್ಗೆನೇ ದೇವ್ರಿಗೆ ಪೂಜೆ ಮಾಡಿ ಪ್ರಸಾದ ಕೊಡೋಣ ಅಂತ ಎಲ್ಲ ಪ್ರಸಾದ ತೆಗೆದಿಡ್ತಾ ಇದ್ದೀನಿ. 2 ದಿನ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಗೈಸ್, ಆ ಬ್ಲಾಗ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ನೋಡಿ ಆಯಿತಾ. ಇನ್ನು ಈಗ ದೇವ್ರ ಪೂಜೆ ಎಲ್ಲ ಮುಗೀತು. ಹೊರಗಡೆ ಅತ್ತೆಯವರು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಯೋಕ್ಕೆ ಸುಣ್ಣ ಮಿಕ್ಸ್ ಮಾಡ್ತಾವ್ರೆ. ತೋರಿಸ್ತೀನಿ ನೋಡಿ ಗೈಸ್. ನೆಕ್ಸ್ಟ್ ಏನು ಅಲ್ಲ, ಬೆಲ್ಲ ಕರಗ್ಬೇಕಷ್ಟೇ, ತಿರ್ಗಿಸ್ಬೇಕು ಅಂತ. ಬೆಲ್ಲ ಹಾಕೈತೆ ಅದಕ್ಕೆ. ಏನು ಬಿಸಿನೀರು ವೈ ಮಾಮ, ನೀರು ಹಿಡಿಯೋದು. ಎಲ್ಲ ಅಂಟಲ್ಲ ಮಾಮ, ಅವೇ ಉಂಡುಂಡೆ ಉದಿತೈತೆ. ಕುದ್ದ ಮೇಲೆ ಸರಿಯಾಗುತ್ತೆ, ಕುದ್ದ ಮೇಲೆ ಸರಿಯಾಗುತ್ತೆ ಅದೆಲ್ಲ. ಬೆಲೆ ಈಗ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತಾ ಇದ್ರು. ನಾವು ಹೊಸ್ದಾಗಲ್ವ ನೋಡಿದ್ದು, ಒಂದ್ಸಲ ಟ್ರೈ ಮಾಡೋಣ ಅಂತ ಇಬ್ಬರು ಹೋದ್ವಿ. ತುಂಬ ಇಷ್ಟ ಆಯಿತು ಈ ಕೆಲಸ ಮಾತ್ರ. ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋದು ಕಷ್ಟ ಏನು ಅನ್ನಿಸ್ಲಿಲ್ಲ. ನೋಡಿ ಇಷ್ಟು ಹೊಡೆದಿದ್ದಾರೆ ಒನ್ ಡೇಗೆ. ಒಂದು ಫ್ಲ್ಯಾಟ್ ಮುಗೀತು ಇವತ್ತು, ಇನ್ನೂ ನಾಳೆಗೂ ಇದೆ. ನಾವು ಅದನ್ನೆಲ್ಲ ನೋಡಿಕೊಂಡು ಟೀ ಕೊಟ್ಟು ಮನೆಗೆ ಬಂದ್ವಿ. ಅನ್ವಿಕಾ ನೀನು ತಗೋ, ತಾಳಮ್ಮ ಇದನ್ನು ತಗೊಂಡೋಡಿ ಅನ್ವಿಕಮ್ಮ. ಸ್ಪೂನ್ ತರಬೇಕಿತ್ತು ಅಲ್ವಾ? ಇದನ್ನು ತಗೋ ಹೊಡಿ. ಅಮ್ಮ ಹೊಡೆದ್ಲ ಹಂಗೊಡಿ. ಕೈಯಲ್ಲಿ ಅಲ್ವೇ, ಅದು ಫುಲ್ ಇಟ್ಕೋಬೇಕು. ಹಿಂಗೆ ಎತ್ಕೋ. ಹಾಂ, ಹಾಕು ಕೆಳಗೆ. ತೆಗಿಯೋದು, ಮುಟ್ಟಬಾರ್ದು. ಎಷ್ಟು ನೋಡ್ತೀನಿ, ಒಂದು ನಿಮಿಷ. ತಿನ್ನಂಗೈತೆ. ಬೆಲ್ಲ ಹಾಕ್ಬೇಕು, ಅಂದರೆ ಸಕ್ಕರೆನೂ ಹಂಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬೆಲ್ಲ ಹಾಕಿದ್ರೂ ಟೇಸ್ಟ್ ಇರುತ್ತೆ. ಐಸ್ ಸಿಕ್ತಿಲ್ಲ ಕಣೆ ನಮ್ಮ ಫ್ರಿಜ್ಜಲ್ಲಿ. ಬೇಡ ಬಿಡುತ್ತೆ, ಥಂಡಿ. ಇವಾಗ ಥಂಡಿಯಲ್ಲಿದೆ. ಇದು ಕೂಲ ಹೀಟಲ್ಲ, ಇದು ಕೋಲ್ಡು. ಮತ್ತೆ ಹೀಟ್ ಅನ್ನುತ್ತೆ. ಸ್ಟಾಪ್ ಮಾಡಿದೆ. ಅನ್ವಿಕಾ ಹೊಡಿ. ಅನ್ವಿಕಮ್ಮ ಹುಚ್ಚ ವೈಕೊಂಡವಳೆ. ಹುಷಾರು. ಇಲ್ಲ ನೋಡಿ, ವಾವ್ ಅಲ್ವಾ? ಸಕ್ಕತ್ತಾಗಿದೆ ಹಣ್ಣು ಮಾತ್ರ. ಎಲ್ಲಿತ್ತಿದು? ಪ್ರತಿ ತಂದಿರೋದು. ಈಗ ಬ್ಯಾಲ್ದಣ್ಣು ತಿನ್ಕೊಂಡು ಜ್ಯೂಸ್ ಮಾಡಿದೆ. ಜ್ಯೂಸ್ ಕುಡ್ಕೊಂಡು ಮೇಲ್ಗಡೆ ಬಂದೆ ಬಟ್ಟೆ ಕ್ಲಿಪ್ ತಗೊಂಡೋಗೋಣ ಅಂತ. ಇದು ಹುರುಳಿಕಾಳು ನಮ್ಮ ಹೊಲದಲ್ಲೇ ಬೆಳೆದಿರೋದು. ಸ್ವಲ್ಪ ದಿನ ಹೊರಗಡೆ ಇಬ್ಬನಿಗಿರ್ಬೇಕಂತೆ, ಅದಕ್ಕೆ ನಮ್ಮ ಅತ್ತೆ ಈಗ ಹಾಕಿದ್ದಾರೆ. ಸ್ವಲ್ಪ ಮೆಣ್ಸಿನ್ಕಾಯಿ ಇತ್ತು, ಒಣಗಾಕ್ಬಿಟ್ಟು ಬಂದೆ. ನೋಡಿ, ಇನ್ನೂ ಸುಣ್ಣ ಹೊಡಿಯೋದಿದೆ. ಸುಣ್ಣ ತಗೊಂಡೋಗ್ತಾ ಇದ್ದಾರೆ ಕೆಳಗಡೆ ಹೊಲಕ್ಕೆ. ನಾನು ಬಟ್ಟೆ ಕ್ಲಿಪ್ ತೊಗೊಂಡು ಕೆಳಗಡೆ ಬಂದೆ. ಇನ್ನು ಕೆಳಗಡೆ ಬಂದು ಅಕ್ಕಂಗೆ ಬಟ್ಟೆ ಕ್ಲಿಪ್ ಕೊಟ್ಟು ಹೂವು ಕಿತ್ಕೊಂಡು ಹೋಗೋಣ, ಕೀಳೋಣ ಅಂತ ನೋಡಿದೆ. ನೋಡಿ ರೋಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಹೇಮಾವತಿ ಜಾತ್ರೆಯಲ್ಲಿ ತಂದಿದ್ದು ಗಿಡ. ವರ್ಷಕ್ಕೆ 2 ಗಿಡ ಕಂಪಲ್ಸರಿ ತೊಗೊಬರ್ತೀವಿ. ಟೋಟಲ್ 4 ಗಿಡ ಇದ್ದಾವೆ. ಹೂವು ಕಿತ್ಕೊಂಡು ಒಳಗಡೆ ಬಂದೆ. ನಿಮ್ಗೊಂದು ವಿಷಯ ಹೇಳಬೇಕು ಗೈಸ್. ನಿನ್ನೆ ನೈಟ್ ಕರೆಂಟ್ ಪ್ರಾಬ್ಲಮ್ ಆಗಿಬಿಟ್ಟು ಟಿ ವಿ ಸೆಟಪ್ ಬಾಕ್ಸು ಜೋರಾಗಿ ಡಬ್ಬಂದು ಚಾರ್ಜರ್ ಹೋಗ್ಬಿಟ್ಟಿದೆ. ನಮಗೆ ಫುಲ್ ಭಯ ಆಗಿಬಿಡ್ತು, ಟಿ ವಿನೇ ಹೋಯ್ತೇನಪ್ಪ ಅಂತ. ಆಮೇಲೆ ಬಂದು ನೋಡಿದ್ರೆ ಇದು ಸೆಟಪ್ ಬಾಕ್ಸ್ ಹೋಗಿದೆ, ಚಾರ್ಜರ್ ಇದು. ಅದಕ್ಕೆ ನಮ್ಮ ಮನೇಲಿ ಇವತ್ತು ಟಿ ವಿ ಹಾಕಿಲ್ಲ. ಬೇಜಾರು, ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಯಾವಾಗಲೂ ಟಿ ವಿ ಓಡ್ತಾ ಇತ್ತು.
ಇನ್ನು ಇದು ಯಾವಾಗ ರೆಡಿ ಮಾಡಿಸ್ತಾರೋ ಗೊತ್ತಿಲ್ಲ, ಬೇಗ ರೆಡಿ ಮಾಡಿಸ್ಬೇಕು. ಟಿ ವಿ ಇಲ್ಲ ಅಂದರೆ ಬೇಜಾರು. ಇವತ್ತು ನಮ್ಮ ಮನೇಲೆ ನುಗ್ಗೆಕಾಯಿ ಸಾಂಬಾರು. ನಮ್ಮ ಹೊಲದಲ್ಲೇ ನುಗ್ಗೆಕಾಯಿ ಗಿಡ ಇದೆ, ಅದರಲ್ಲಿ ಬಿಟ್ಟಿರೋದು. ಬೆಳಗ್ಗೆ ನಮ್ಮ ಮಾವ ಕಿತ್ಕೊಬಂದು ಕೊಟ್ಟರು, ಒಲೆಯಲ್ಲಿ ಮಾಡಿರೋದು. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿದೆ. ರೆಸಿಪಿ ಶೂಟ್ ಮಾಡಲಿಲ್ಲ, ನೆಕ್ಸ್ಟ್ ಯಾವಾಗಾದರೂ ಮಾಡಿದ್ರೆ ಶೇರ್ ಮಾಡ್ಕೋತೀನಿ. ಮನ್ವಿಕಾಗೆ ಅಂತ ಆಟ ಆಡೋಕ್ಕೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ತಂದಿದ್ದು. ಇವತ್ತಿನ ಬ್ಲಾಗ್ ಇಷ್ಟ ಗೈಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.